ಗುಡ್ ಈವ್ನಿಂಗ್ ಮಕ್ಕಳೇ. ಕಿರು ಪರೀಕ್ಷೆ 4 ಚೆನ್ನಾಗಿ ಮಾಡಿದ್ದೀರಾ? ವಿವರಣೆ ಇಂದಿನ ತರಗತಿಯಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ಏನಿತ್ತು? 39ರಿಂದ ನಿಶೇಷವಾಗಿ ಭಾಗ ಹೋಗುವ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? ಯಾವುದಾದ್ರೂ ಆಗಿರ್ಬೋದು. ನಮಗೇನು ಅನಿಸ್ಬಿಡುತ್ತೆ, 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದಿದೆ ಇಲ್ಲಿ? ನೋಡಿ, ಪ್ರಪ್ರಥಮವಾಗಿ ಇದಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ ಮಕ್ಕಳು? ಅದಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳ್ತೀರಾ? 3 ಅಂಕಿ ಇದೆ, ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್ರಾ? ಹೌದಲ್ವಾ? 4 ಅಂಕಿಗಳು ಇರುವ ಸಂಖ್ಯೆಗಳು ಇಲ್ಲಿದ್ದಾವೆ, ಸಿ, ಡಿ ಮತ್ತು ಬಿ ಅಲ್ಲಿ. ಇದರಲ್ಲಿ ಅತ್ಯಂತ ಚಿಕ್ಕದು ಆಪ್ಷನ್ ಬಿ ಇದೆ. ಭಾಳ ಜನ ಇದನ್ನು ಹಾಕಿರ್ತೀರಿ, ತಪ್ಪಾಗ್ಬಿಡುತ್ತದು. ಎಲ್ಲಿವರೆಗೂ ನೀವು ಚೆಕ್ ಮಾಡಿ ಹಾಕೋಲ್ಲ ಅಲ್ಲಿವರೆಗೂ ತಪ್ಪಾಗುತ್ತದೆ. ನೋಡ್ರಿ, ಚೆಕ್ ಮಾಡಿರಿ. ಇಲ್ಲಿ ಏನಂತ ಹೇಳಿದರು? 39ರಿಂದ ನಿಶೇಷವಾಗಿ ಭಾಗ ಹೋಗುವ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. ನಾನೇನು ಮಾಡ್ತೀನಿ, 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆನ ಬರ್ಕೊಂತೀನಿ. ಇದೇ ಅತಿ ಚಿಕ್ಕ ಸಂಖ್ಯೆ. ಅದು ಯಾವ ಮಗ್ಗಿಯಿಂದ ನಿಶೇಷವಾಗಿ ಭಾಗವಾಗಬೇಕಂತೆ? ಸರಿ, 39ರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಭಾಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾಗತ್ತೆ ನೋಡೇ ಬಿಡೋಣ. ಇದು ಗೊತ್ತಲ್ಲ, 39ರ ಮಗ್ಗಿ ನಮಗೂ ಬರಲ್ಲ, ನಿಮಗೂ ಬರಲ್ಲ. ಅಂದಾಜು ಹಾಕೋದು ಗೊತ್ತಲ್ಲ ಮಕ್ಕಳೇ? 3 ಮೂರ್ಲೆ 9, 39 3ಲೆ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ, ಭಾಳ ಜಾಸ್ತಿ ಆಗುತ್ತೆ. 2 ಮಾಡಿಬಿಡೋಣ. 2 9 18ಕ್ಕೆ 8 ದಶಕ ಬಂದು. ಯಾಕಂದರೆ 39 40ಕ್ಕೆ ಹತ್ತಿರ ಇದೆ ಅಲ್ವಾ? 39 40ಕ್ಕೆ ಹತ್ತಿರ ಇದೆ ಅಲ್ವಾ? 4 ಮೂರ್ಲೆ 12 ಜಾಸ್ತಿ ಆಗುತ್ತಲ್ವಾ? ಸೊ ಹಾಗಾಗಿ 39 2ಲೆ ಮಾಡೋಣ. 2 9 18 ದಶಕ ಬಂದು 2 3 6 1 7 78 ಬರುತ್ತೆ. 39 2ಲೆ 78 ಮಕ್ಕಳೇ. ಶೇಷ ಏನು ಬರುತ್ತೆ? ಶೇಷ 22 0 ಕೆಳಗೆ ಬರುತ್ತೆ. ಮತ್ತು 3 7ಲೆ ಬರುತ್ತಾ? 3 7 21. ಹಾಂ, ಹಾಗಾದರೆ 39 7ಲೆ ಏನಾಗುತ್ತೆ ನೋಡಿರಿ? 39 7ಲೆ 7 9ಲೆ 63ಕ್ಕೆ 3 ದಶಕ 6, 7 3ಲೆ 21, 21 + 6 ಬರುತ್ತಾ? ಭಾಳ ಆಯ್ತಲ್ವಾ? ಭಾಳ ಆಯಿತು. ಒಂದು ಕೆಲಸ ಮಾಡೋಣ, ಏನು ಮಾಡೋಣ? 39 6ಲೆ. ವೆರಿ ಗುಡ್. 6 9ಲೆ 54ಕ್ಕೆ 4 ದಶಕ 5, 6 3 18 + 5, 18 + 5 23. ಇದು ಬರುತ್ತಾ? ಇದು ಜಾಸ್ತಿ ಆಯಿತು, ಇದು ಜಾಸ್ತಿ ಆಯಿತು. 39 5ಲೆ ಏನು ಬರುತ್ತೆ? 5 9ಲೆ ದಶಕ 4, 5 3ಲೆ 15 4 19. ಸರಿ, ವೆರಿ ನೈಸ್. ಸೊ 39 5ಲೆ 195 ಮಕ್ಕಳೇ. ಇದನ್ನು ಕಳೆದ್ರೆ ಏನು ಬರುತ್ತೆ ನೋಡ್ರಿ? 10ರಲ್ಲಿ 5 ಹೋದರೆ 5, 11ರಲ್ಲಿ 9 ಹೋದರೆ 2, 1ರಲ್ಲಿ 1 0. 25 ಶೇಷ ಉಳಿತದೆ. 25 ಶೇಷ ಉಳಿತದೆ, ಹೌದಾ? 25 ಶೇಷ ಉಳಿತಾ ಇದೆ. 25ಕ್ಕೆ ನಾವಿನ್ನು ಏನನ್ನು ಸೇರಿಸಿದ್ರೆ 39 ಆಗುತ್ತೆ? ನಿಶೇಷವಾಗಿ ಭಾಗ ಆಗಬೇಕಿತ್ತಲ್ವಾ 4 ಅಂಕಿ ಸಂಖ್ಯೆ. ಇದಕ್ಕಿನ್ನು ಏನನ್ನು ಸೇರಿಸಿದ್ರೆ ಅದು 39 ಆಗುತ್ತೆ? ಅವಾಗ ನಿಶೇಷವಾಗಿ ಭಾಗ ಆಗ್ತಿತ್ತು. 14 ಸೇರಿಸ್ಬೇಕು, ಹೌದು ತಾನೆ? ಸೊ ನಾವು 1000ನಂತೂ ಭಾಗಾಕಾರ ಮಾಡೋಕ್ಕಾಗ್ತಿಲ್ಲ. 1000 ಭಾಗಾಕಾರ ಮಾಡ್ತಾ ಹೋದರೆ 25 ಶೇಷ ಉಳಿತದೆ, ಹೌದಾ? ಇದಕ್ಕೆ ಇನ್ನೊಂದು 14 ಸೇರಿಸ್ಬಿಟ್ರೆ ಅದು 39 ಆಗ್ತಿತ್ತಾ? ಹೌದಲ್ವಾ? 25ಕ್ಕೆ ಇನ್ನೊಂದು 14 ಸೇರಿಸಿದ್ರೆ 39 ಆಗ್ತಿತ್ತು. ಸೊ ಅಲ್ಲಿಗೆ 1014 ನಮಗೇನಾಗುತ್ತೆ? 39ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಸೊ 4 ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ, 39ರಿಂದ ಭಾಗವಾಗುವಂಥ ಅತ್ಯಂತ ಚಿಕ್ಕ ಸಂಖ್ಯೆ 1014. ಆಪ್ಷನ್ ಬಿ. ಓ, ಇದೇ ಬಂತ್ರಾ? ವಾವ್. ನಾನದೊಂದು ರಾಂಗ್ ಅಂತ ತಕ್ಷಣ ಎದುರು ಬಿಟ್ರಾ? ನೀವು ಸುಮ್ಮನೆ ಅದನ್ನು ಭಾಗಾಕಾರನೂ ಮಾಡಿ ಚೆಕ್ ಮಾಡ್ಬೋದಿತ್ತು. ಇಷ್ಟೆಲ್ಲ ಮಾಡೋ ಬದಲು ನೇರವ ಭಾಗಾಕಾರ ಮಾಡಿ ಚೆಕ್ ಮಾಡ್ಬೋದಿತ್ತು. 13ರಿಂದ ನಿಶೇಷವಾಗಿ ಭಾಗ ಹೋಗುವ 500ರಿಂದ 600ರ ನಡುವಿನ ಅತಿ ಚಿಕ್ಕ ಸಂಖ್ಯೆ ಯಾವುದು? ಆಪ್ಷನ್ ಡಿ, ಅತಿ ಚಿಕ್ಕ ಸಂಖ್ಯೆ. ನೋಡ್ರಿ, ಪ್ರಪ್ರಥಮವಾಗಿ ಮೊದಲು ಮಕ್ಕಳೇ, ನಮಗೆ ಸಂಖ್ಯೆ ಯಾವ 2 ಸಂಖ್ಯೆಗಳ ನಡುವೆ ಬೇಕು? 500 ಮತ್ತು 600ರ ನಡುವೆ ಇರಬೇಕು. ಇದು ಬರುತ್ತಾ? ಬರೋಕ್ಕೆ ಸಾಧ್ಯ ಇದೆಯಾ? ಚರ್ಚೆಗೆ ಬರೋದಿಲ್ಲ ಇದು. ಯಾಕಂದರೆ 400 ಇದೆ,
407 ಅವೆರಡರ ನಡುವೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಉಳಿದದ್ದು ಇದು ಅತಿ ಚಿಕ್ಕ ಸಂಖ್ಯೆ ಅಂದ ತಕ್ಷಣ ನಮ್ಮ ಸೌಮ್ಯ ಏನು ಮಾಡಿದ್ದಾಳೆ, ಅತಿ ಚಿಕ್ಕ ಸಂಖ್ಯೆ 503 ಇದೆ ಸರ್, ಇದೇ ಆನ್ಸರ್ ಅಂತ ಹಾಕಿಬಿಟ್ಟಿದ್ದಾಳೆ. ನಮಗೆ ಲೆಕ್ಕ ಮಾಡಬೇಕು ಸೌಮ್ಯ, ಮೊದಲು ಚೆಕ್ ಮಾಡಬೇಕು, ಪರಿಶೀಲಿಸಬೇಕು. ಏನಂತ ಕೇಳಿದ್ದಾರೆ, 13ರಿಂದ ಭಾಗಬೇಕು, 500 ಮತ್ತು 600 ನಡುವೆ ಇರಬೇಕು. ಸುಮ್ಮನೆ ನಾನು 500ನೇ ಭಾಗಾಕಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮಕ್ಕಳೇ, 500ನೇ ಭಾಗಾಕಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. 13 3 39, ಶೇಷ 11, 0 ಕೆಳ ಬರುತ್ತೆ. ಕರೆಕ್ಟಾ? 13 8 104, ಶೇಷ 8 ಬರುತ್ತೆ. ಇಲ್ಲಿ ಅಲ್ಲ 6 ಬರುತ್ತೆ. ಶೇಷ ಏನು ಬರುತ್ತೆ ಮಕ್ಕಳೇ? 6 ಬರುತ್ತೆ. 110ರಲ್ಲಿ 104 ಕಳೆದ್ರೆ 6 ಬರ್ತದೆ. ಈ 6 ಉಳಿತು. 6ಕ್ಕೆ ಏನನ್ನು ಸೇರಿಸಿದ್ರೆ 13ರಿಂದ ಭಾಗ ಆಗ್ತಿತ್ತದು? 6ಕ್ಕೆ ಇನ್ನೊಂದು 7 ಸೇರಿಸಿದ್ರೆ 13 ಆಗ್ಬಿಡ್ತಿತ್ತು. ಇನ್ನು 7 ಬೇಕಲ್ವ ಇದಕ್ಕೆ? ಇನ್ನು 7 ಬೇಕು. ಸೊ 500ಕ್ಕೆ ಎಷ್ಟು ಬೇಕಾಗುತ್ತೇನೋ? ಇನ್ನು 7 ಬೇಕಾಗುತ್ತೆ. ಅವಾಗ ಏನಾಗುತ್ತದು? 507. ಇದೇನಾಗುತ್ತೆ? 13ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಹೌದಲ್ವಾ? ಇದು 500 ಮತ್ತು 600ರ ನಡುವೆ ಬರುತ್ತೆ. ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆ 13ರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಸಂಖ್ಯೆಯೂ ಹೌದು. ಸೊ ಹಾಗಾಗಿ 507 ಇದಕ್ಕೆ ಸರಿಯಾದ ಉತ್ತರ. 503 ಅಥವಾ 517 ಇದಕ್ಕೆ ತಪ್ಪಾಗುತ್ತೆ. ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ತಪ್ಪು ಮಾಡಿದಿರಾ? ಸರಿ ಮಾಡಿದಿರಾ? ಬಟ್ ನಾವು ಗೊತ್ತಾಯ್ತಾ ಹೆಂಗೆ ಮಾಡ್ತಿದ್ದೀವಂತ? ಹೇಗೆ ಮಾಡ್ತಿದ್ದೀವಂತ? ಪೃಥ್ವಿ ನಮಗೆ 500ಕ್ಕಿಂತ ಜಾಸ್ತಿ ಬೇಕು, 500ಕ್ಕಿಂತ ಕಡಿಮೆ ಬೇಡ. ಆಯಿತಾ? ಮತ್ತು 500ಕ್ಕೆ ಇನ್ನು ಎಷ್ಟು ಸೇರಿಸಿದ್ರೆ 13ರಿಂದ ಭಾಗ ಆಗುತ್ತೆ? ಇನ್ನು 6 ಸೇರಿಸಿದ್ರೆ ಅದೇ ಚಿಕ್ಕ ಸಂಖ್ಯೆ ಅಲ್ವಾ? ಈ ರೀತಿಯೂ ಮಾಡ್ಬೋದಿತ್ತು. ಮುಂದಿನ ಪ್ರಶ್ನೆ. ಮಳೆ ಶುರು ಆಯಿತಾ? ಆಹಾ. 3 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯು 45ರಿಂದ ನಿಶೇಷವಾಗಿ ಭಾಗವಾಗಿಸಲು ಯಾವ ಅತಿ ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು? 3 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯು 45ರಿಂದ ನಿಶೇಷವಾಗಿ ಭಾಗವಾಗಿಸಲು ಯಾವ ಅತಿ ಚಿಕ್ಕ ಸಂಖ್ಯೆಯನ್ನು ಸೇರಿಸಬೇಕು? ಇನ್ನು ಎಷ್ಟು ಸೇರಿಸಬೇಕು? 3 ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ? 100. ಇದು 45ರಿಂದ ನಿಶೇಷವಾಗಿ ಭಾಗ ಆಗಬೇಕಂದ್ರೆ 45 90, ಶೇಷ 10. ಹೌದಾ? ನಿಶೇಷವಾಗಿ ಭಾಗ ಆಗಬೇಕಿತ್ತಂದ್ರೆ ಎಷ್ಟು ಕಳಿಬೇಕು ನಾವಿಲ್ಲಿ? ಇದು 0 ಮಾಡ್ಬೇಕಂದ್ರೆ ಎಷ್ಟು ಕಳಿಬೇಕು? ಎಷ್ಟು? ಯಾವ ಚಿಕ್ಕ ಸಂಖ್ಯೆನ ಕಳಿಬೇಕು? 10. ಭಾಳ ಜನ ಚಿಕ್ಕ ಸಂಖ್ಯೆ ಅಂತ ತಕ್ಷಣ 1 ಹಾಕಿರ್ತೀರಿ. ಹೌದ್ರಿ? ಚಿಕ್ಕ ಸಂಖ್ಯೆಯಲ್ಲಿ ಒಂದೇ ಸರಿ ಇರೋದು ಅದ ಸರಿ ಆನ್ಸರ್, ಸರಿಯಾದ ಉತ್ತರ ಅಂತ ಹಾಕಿರ್ತೀರಿ. ಅದು ನಿಶೇಷವಾಗಿ ಭಾಗ ಆಗ್ಬೇಕಂದ್ರೆ 10 ಜಾಗದ 0 ಆಗಬೇಕು. 10 ಜಾಗದ 0 ಆಗ್ಬೇಕಂದ್ರೆ 10ರಲ್ಲಿ 10 ಕಳಿಬೇಕು ನಾವು. ಕಳಿಬೇಕಾದಂತಹ ಕನಿಷ್ಠ ಸಂಖ್ಯೆ ಯಾವುದು? 10. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ತಪ್ಪಾಗಿದ್ದಾವ? ಓ ಮಕ್ಕಳೇ, ಈ ಆಪ್ಷನ್ಗಳನ್ನು ನಿಮ್ಮನ್ನು ಎಡವಟ್ಟು ಮಾಡಿಸೋಕ್ಕೆ ಮಾಡಿರೋದು. ನಿಮ್ಮ ಕೈಲಿ ಎಡವಟ್ಟು ಆಗಲಿ ಅಂತಲೇ ಆ ರೀತಿ ಆಪ್ಷನ್ 10 ಆ ಒಂದು ಸರಿಯಾದ ಉತ್ತರದ 10 ಸುಳಿಯುವ ಉತ್ತರಗಳನ್ನು ಕೊಟ್ಟಿರ್ತೀವಿ. ಈ ಸ್ಟೆಪ್ಸ್ಗಳಲ್ಲಿ 2ನೇ ಸ್ಟೆಪ್ಪು 3ನೇ ಸ್ಟೆಪ್ಪಲ್ಲಿ ಬರುವ ಉತ್ತರಗಳನ್ನೇ ಕೊಟ್ಟಿರ್ತೀವಿ. ನೀವು ಅವಸರ ಪಟ್ಟರೆ, ಪ್ರಶ್ನೆ ಸರಿಯಾಗಿ ನೋಡಲಿಲ್ಲ, ಅರ್ಥವಾಗಿಲ್ಲ, ಗುಂಡಿಗೆ ಬೀಳ್ತೀರಿ. ನೋಡ್ರಿ, ಒಂದು ಗುಣಾಕಾರದ ಲೆಕ್ಕದಲ್ಲಿ ಒಬ್ಬನು 10ರ ಬದಲು 15ರಿಂದ ಗುಣಿಸಿದಾಗ 90 ಗುಣಲಬ್ಧ ಬಂದಿತು. ನಿಜವಾದ ಗುಣಲಬ್ಧವೇನು? ನಿಜವಾದ ಗುಣಲಬ್ಧವೇನು? ನೋಡ್ರಿ, ಏನಂತ ಕೇಳಿದರೆ ಒಂದು ಗುಣಾಕಾರದ ಲೆಕ್ಕದಲ್ಲಿ, ಗುಣಾಕಾರ ಲೆಕ್ಕ ಅಂದ ತಕ್ಷಣ ಏನೇನಿರ್ತವ? ಗುಣ್ಯ ಇಂಟು ಗುಣಕ = ಗುಣಲಬ್ಧ ರೀ. ಹೌದ್ರಿ? ಒಬ್ಬನು 10ರ ಬದಲು ಏನು ಮಾಡಿಬಿಡ್ತಾನೆ? 15ರಿಂದ ಗುಣಿಸಿದಾಗ ಇಲ್ಲಿ ಒಂದು ಸಂಖ್ಯೆ ಇದೆ ಎಕ್ಸ್. ಸರಿ ರೀ? ಒಂದು ಸಂಖ್ಯೆ ಇದೆ ಎಕ್ಸ್. ಅದನ್ನು 10ರಿಂದ ಗುಣಿಸ್ಬೇಕಿತ್ತು ರೀ. ಅವನು ಎದರಿಂದ ಗುಣಿಸ್ಬೇಕಿತ್ತು? 10ರಿಂದ ಗುಣಿಸ್ಬೇಕಿತ್ತು. ಅವ ಏನು ಮಾಡ್ತಾನೆ? 15ರಿಂದ ಗುಣಿಸ್ಬಿಟ್ಟ. ಅದಕ್ಕೇನು ಬಂತು ಉತ್ತರ? ಒಂದು 90 ಬಂದ್ಬಿಡ್ತು ಗುಣಲಬ್ಧ. ಹಾಗಾದರೆ ನಿಜವಾದ ಗುಣಲಬ್ಧ ಏನಿತ್ತು? ನಿಜವಾದ ಗುಣಲಬ್ಧ ಏನು ಬರಬೇಕಿತ್ತು? ಅಲ್ಲ, ಇದೇನು ಬರಬೇಕಿತ್ತು? 15ಕ್ಕೆ ಏನು ಗುಣಿಸಿದ್ರೆ 90 ಬರ್ತದೆ? 6 ಕರೆಕ್ಟಾ? ಎಕ್ಸ್ನ ಬೆಲೆಯೂ ಅದೇ ಬರುತ್ತೆ ನೋಡ್ರಿ. 90 ಡಿವೈಡೆಡ್ ಬೈ 15 ಬರ್ತಿಲ್ಲ ಇದು? 15 ಕೆಳಗೆ ಹೋಗುತ್ತಲ್ಲೇನ್ರಿ? ಇಂಗ್ಲೀಷ್ ಅಕ್ಷರನ ಒಂಟಿ ಮಾಡಿದಾಗ 15 ಕೆಳಗೆ ಹೋಯ್ತು. 90 ಡಿವೈಡೆಡ್ ಬೈ 50 ಬಂತು. 90 ಭಾಗಾಕಾರ 15 ಏನು ಬರುತ್ತೆ? 15 6 90 ಬರುತ್ತೆ. ಶೇಷ ಏನು ಬರುತ್ತೆ ರೀ? 0 ಬಂತು. 6 ಬಂತು. ಎಕ್ಸ್ನ ಬೆಲೆ ಏನು ಬಂತು?
6 ಬಂತು. ಪಟ್ ಅಂತ 6 ಅಂತ 6 ಇಲ್ಲ, ಪುಣ್ಯ. ಓಕೆ, 6 ಇಲ್ಲ. ಇದು ಎಕ್ಸ್ 6 ಬಂತು, ಸರಿ. ಇಲ್ಲಿ ಏನಾದರೂ ಅಕಸ್ಮಾತ್ 6 ಅಂತ ಆನ್ಸರ್ ಇದ್ದಿದ್ರೆ ಭಾಳ ಮಂದಿ 6 ಅಂತಲೇ ಹಾಕ್ಬಿಡ್ತಿದ್ರು. 10ರ ಬದಲು 15ರಿಂದ ಗುಣಿಸಿದ್ವಿ ನಾವು. ಈಗ 10ರಿಂದ ಗುಣಿಸೋಣ. 10ನ್ನು ಯಾವುದು ಗುಣಿಸ್ಬೇಕಿತ್ತು? 6ಕ್ಕೆ ಗುಣಿಸ್ಬೇಕಿತ್ತು. ಅದರ ನಿಜವಾದ ಗುಣಲಬ್ಧ ಏನು ಬರಬೇಕಿತ್ತು ಅವಾಗ? 60. ಆಪ್ಷನ್ ಡಿ ಸರಿಯಾದ ಉತ್ತರ. ಇದನ್ನು ಮಾಡೋದು ಗೊತ್ತಾಯ್ತಾ ಮಕ್ಕಳೇ, ಯಾವ ರೀತಿ ಮಾಡ್ಬೋದು ಅಂತ? ಕೊಟ್ಟು 15 ಇದೆ, 10 ಇದೆ, 90 ಇದೆ, 60 ಇದೆ. ವಾವ್, ಗ್ರೇಟ್. ಈ ಪ್ರಶ್ನೆ ಮಾಡಿದ್ದೀರಾ? ಡಿ ಮಾಸ್ ಮುಂದೆ ಬರುತ್ತೆ, ವಿ ಬೊಡಮಾಸ್. ಮುಂದೆ ವಿ ಬೊಡಮಾಸ್ ಅಂತ ಬರುತ್ತೆ. ಈಗ ಮಾಡೋದು ಡಿ ಮಾಸ್. ಮಾಡಿದ್ದೀರಾ? ಸೊ ಡಿ ಮಾಸ್ ನೆನಪಿದೆ? ಡಿ ಮಾಸ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ. ಮೊದಲು ಭಾಗಾಕಾರ ಮಾಡಬೇಕು. ಭಾಗಾಕಾರ ಎಲ್ಲಿದ್ದಾರೆ? ಮತ್ತೊಂದು ಸರಿ ಬರೆದು ಬಿಡ್ಲಾ? ಭಾಗಾಕಾರ ಎಲ್ಲಿದೆ? ಇಲ್ಲಿದೆ. 5 ಎಷ್ಟಲೇ 35? ಕಚ್ಚಾ ಕೆಲಸ ಮಾಡಲ? ಇಲ್ಲಿ ಕಚ್ಚಾ ಕೆಲಸ ಮಾಡ್ತೀನಿ ನೋಡ್ರಿ. 5 7 35, ಶೇಷ 0. ಸೊ 7 ಬರುತ್ತೆ ಮಕ್ಕಳೇ. -2 + 7 × 12. ಭಾಗಾಕಾರ ಮುಗೀತು. ನಂತರ ಯಾರಿದ್ದಾರೆ? ಗುಣಾಕಾರ ಇಲ್ಲಿದ್ದಾರೆ. ಸೊ 7 - 2 + 7 12 ಅಥವಾ 12 7 84. ಕರೆಕ್ಟಾ ಮಕ್ಕಳೇ? ಸಂಕಲನ ವ್ಯವಕಲನ ಮಾಡಬೇಕು. 7ರಲ್ಲಿ 2 ಹೋದರೆ 5 + 84 ಅಥವಾ 84ಕ್ಕೆ 5 ಕೂಡಿಸ್ರಿ. 80. ಆಪ್ಷನ್ ಎ. ಮಾಡಿದ್ದೀರಿ? ಓಕೆ, ಮುಂದಿನ ಪ್ರಶ್ನೆ ಮಕ್ಕಳೇ. 3000 ಎಷ್ಟನ್ನು ಗುಣಿಸಿದರೆ 3000ಕ್ಕೆ ಅಂತ ಆಗಬೇಕಿತ್ತಲ್ಲೊಂದು ಕೆ ಬಂದಿಲ್ಲ, ಕ್ಷಮಿಸ್ರಿ. 3000ಕ್ಕೆ ಎಷ್ಟನ್ನು ಗುಣಿಸಿದರೆ 15,000 ಬರುತ್ತದೆ? 3000ಕ್ಕೆ ಎಷ್ಟನ್ನು ಗುಣಿಸಿದರೆ 15,000ವಾಗುತ್ತದೆ? ಎಕ್ಸ್ನ ಒಂಟಿ ಮಾಡ್ಕೊಳ್ಳೋಣ. ನನಗೊತ್ತು 5 ಕರೆಕ್ಟಾದ ಉತ್ತರ. ಡಿವೈಡೆಡ್ ಬೈ 3000. ನೋಡ್ರಪ್ಪ, ಈ 3 0 0 ಹೋಯ್ತಾ? ಕೊನೆಗಿರೋ ಸೊನ್ನೆಗಳು ಕ್ಯಾನ್ಸಲ್ ಆಗ್ತಾವಲ್ವಾ? 15 ಭಾಗಾಕಾರ 3 ಏನಾಗುತ್ತೆ? 15 ಭಾಗಾಕಾರ 3 3 5 15, ಶೇಷ 0. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ? 5. ಆಪ್ಷನ್ ಡಿ ಸರಿಯಾದ ಉತ್ತರ. ಹೌದಾ? ಗುಡ್, ತೊಂದರೆ ಇಲ್ಲ. ಮುಂದಿನ ಪ್ರಶ್ನೆ 225 ಪುಸ್ತಕಗಳನ್ನು 15 ಜನರಿಗೆ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವ ಪುಸ್ತಕಗಳ ಸಂಖ್ಯೆ ಎಷ್ಟು? 15ರ ವರ್ಗ. ಫ್ಯಾಂಟಾಸ್ಟಿಕ್. 225 ಪುಸ್ತಕ ಅದಾವ, 15 ಮಂದಿಗೆ ಹಂಚ್ತಿದ್ದೀವಿ. 15 ಅಲ್ವಾ 225? 15ರ ವರ್ಗ 225. ನೆನಪಿದೆ? ಯಾರಿಗೆ ವರ್ಗ ಸಂಖ್ಯೆಗಳು ಅರಿವಿದೆ ಅವರು ನೇರವಾಗಿ 15 ಅಂತ ಹಾಕಿರ್ತಾರೆ. ಯಾರಿಗೆ ವರ್ಗ ಸಂಖ್ಯೆಗಳು ಗೊತ್ತಿಲ್ಲ, ಇನ್ನು ಕಂಠಪಾಠ ಮಾಡಿಲ್ಲ, ಅವ್ರು ಭಾಗಾಕಾರ ಮಾಡಿರ್ತೀರಿ. 15 1 15, ಶೇಷ 7. ಕರೆಕ್ಟ್ರಾ? ಹಲೋ, 12ರಲ್ಲಿ 5 ಹೋದ್ರೆ 7, 1ರಲ್ಲಿ 1 ಹೋದ್ರೆ 0. 0 ಬರೀಬೇಕು, ಇಲ್ಲಾಂದ್ರೆ ನಮ್ಮ ಸ್ನೇಹ ಹಂಗೆ ಸಿಟ್ಟು ಬಂದುಬಿಡ್ತದೆ. 0 ಪ್ರಿಯ ಸ್ನೇಹ 0. ಸೊ 5 ಕೆಳಗೆ ಬರುತ್ತೆ. 15 5 75, ಶೇಷ 0. ಆಪ್ಷನ್ ಇಲ್ಲಿದೆ ಅಲ್ಲ? ಎಸ್, ಆಪ್ಷನ್. ಗುಡ್. ಮುಂದಿನ ಪ್ರಶ್ನೆ. ಗೌತಮ್, ಏನಾದ್ರು ಸಮಸ್ಯೆ ಇದೆಯಾ? ಓಕೆ, ಚಲೋ. ಯಾರಾದರೂ ಈ ಥರ ಮಾಡಿದ್ದೀರಾ ಈ ಲೆಕ್ಕನ? ಯಾರಾದರೂ 185 185 185 185 185 185 185 ಈ ಥರ ಬರ್ಕಂತ ಹೋಗಿದ್ದೀರಾ ಯಾರಾದರೂ?
ಪುನರಾವರ್ತಿತ ಸಂಕಲನ ಮಕ್ಕಳೇ, ಅದು ಗುಣಾಕಾರ ಮಾಡ್ತೀವಲ್ಲಿ, ಹೌದಲ್ವಾ? ಪದೇ 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 ಒಂದೇ ಸಂಖ್ಯೆನ ಪದೇ 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 ಕೂಡಿಸ್ಬೇಕು ಅಂದರೆ ಗುಣಿಸ್ತೀವಿ. ಪದೇ 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 ಅದೇ ಸಂಖ್ಯೆನ ಕಳಿತಾ ಹೋಗ್ಬೇಕು ಅಂದರೆ ಭಾಗಾಕಾರ. ಕಳಿಯೋದಕ್ಕೆ ವ್ಯವಕಲನ ಅಂತೀವಿ, ಪುನರಾವರ್ತಿತ ವ್ಯವಕಲನಕ್ಕೆ ಭಾಗಾಕಾರ ಮಾಡ್ತೀವಿ ನಾವಲ್ಲಿ, ಹೌದಲ್ಲ ಪೃಥ್ವಿ? ಎಷ್ಟು ಸರಿ ಕೂಡಿಸ್ಬೇಕು ಪೃಥ್ವಿ ಅವನ್ನ? 10 ಸರಿ ಕೂಡಿಸೋ ಬದಲು ಏನು ಮಾಡ್ಬೋದು ಪೃಥ್ವಿ? 10 ಗುಣಿಸ್ತಾರೆ. 10 ಗುಣಿಸಿದ್ರೆ ನಿಮಗೆ ಗೊತ್ತಿದೆ ಏನಾಗ್ತದೆ, ಅದು 1 0 ಬರ್ತದೆ. ಆಪ್ಷನ್ ಆಪ್ಷನ್ ಎ. ಯಾರು ಮೇಲಿಂದ ಕೆಳಗೆ ಬರೆದು ಕೂಡಿಸಿಲ್ಲಲ್ಲಪ್ಪ? ಗುಣಾಕಾರ ಕಲ್ತಿದ್ದೀವಿ ಅಂದಮೇಲೆ ಇಲ್ಲಿ ನಾವು ಬಳಸ್ಬೇಕು ಅದನ್ನೆಲ್ಲ ಇಂಥ ಸಂದರ್ಭಗಳಲ್ಲಿ. ಓಕೆ ಓಕೆ, ಆಮೇಲೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ. ಶಾಂತಿ ಇರಬೇಕು ತರಗತಿ ಮಕ್ಕಳೇ. ಒಂದು ಶಾಲೆಯ 1 ತಿಂಗಳ ವಿದ್ಯುತ್ ಬಿಲ್ 1570 ರೂಪಾಯಿಗಳು. ಒಂದು ತಿಂಗಳಿಗೆ ಅಷ್ಟು ಬಿಲ್ ಬರ್ತದಂತವ್ರು, ಕರೆಂಟ್ ಬಿಲ್. ವಿದ್ಯುತ್ ಬಿಲ್ ಅಂದರೆ ಕರೆಂಟ್ ಬಿಲ್. ಒಂದು ಶಾಲೆಯ 1 ತಿಂಗಳ ವಿದ್ಯುತ್ ಬಿಲ್ 1570 ರೂಪಾಯಿಗಳು. ಹಾಗಾದರೆ 1 ವರ್ಷಕ್ಕೆ ತಗಲುವ ಮೊತ್ತವೆಷ್ಟು? 1 ವರ್ಷಕ್ಕೆ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? 1 ತಿಂಗಳಿಗೆ ಎಷ್ಟು ಬರ್ತೈತೆ ರೀ? 1570 ರೂಪಾಯಿ ಬರ್ತದೆ. ಯೂನಿಟ್ ಅಲ್ಲಪ್ಪ, 1570 ರೂಪಾಯಿ. ರೂಪಾಯಿ ಸಿಂಬಲ್ ಇದೆ ನೋಡು, ರೂಪಾಯಿ. ರೂಪಾಯಿ ಸಿಂಬಲ್ ಇಲ್ಲ. ಆಯಿತು, ಇಷ್ಟು ಯೂನಿಟ್ ಅಂತನಾದರೂ ಕರಿ, ರೂಪಾಯಿನಂತನಾದರೂ ಕರಿ. ರೂಪಾಯಿ ಸಿಂಬಲ್ ಇರಬೇಕಿತ್ತು, ನನ್ನ ತಪ್ಪಾಗಿದೆ, ಕ್ಷಮಿಸಿ. ಆದರೆ ಇಷ್ಟು ರೂಪಾಯಿ ಬರ್ತಾಯಿದೆ 1 ತಿಂಗಳಿಗೆ. ವರ್ಷಕ್ಕಂದರೆ ಎಷ್ಟು ತಿಂಗಳಿರ್ತಾವೆ ಮಕ್ಕಳೇ? 12. ಅವಾಗ 12 ತಿಂಗಳು ಗುಣಿಸ್ಬಿಟ್ರೆ ನಮಗೆ ವಾರ್ಷಿಕ ಮೊತ್ತ ಸಿಗುತ್ತಾ? 1 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಸಿಗುತ್ತಾ? 0 0 12 7 84 4 ದಶಕ 8 12 5 60 + 8 68 8 ದಶಕ 6 12 1 12 + 6 18. ಆಪ್ಷನ್ ಭಾಗಾಕಾರನ. ಸ್ನೇಹ, ನಿಂದು ಎಲ್ಲ ವಾರ್ಷಿಕ ಸಮಸ್ಯೆಗಳಲ್ಲೆಲ್ಲ ಭಾಗಾಕಾರ ಮಾಡ್ತಿದ್ದೀಯ. ಯಾಕೆ ಗೊಂದಲ? ಗುಣಕಾರ ಮಾಡಿರ್ರಿ, ಕರೆಕ್ಟ್ ರೀ. ಓಕೆ, ರಿಲ್ಯಾಕ್ಸ್. ಮುಂದಿನ ಪ್ರಶ್ನೆ. ಉದಯ್ನ ವಾರ್ಷಿಕ ಆದಾಯ 4,39,044 ರೂಪಾಯಿಗಳು. ಅವನ ತಿಂಗಳ ಆದಾಯವೆಷ್ಟು? ಈಗ ಭಾಗಾಕಾರ ಬರುತ್ತೆ ರೀ. 12 ತಿಂಗಳು ವಾರ್ಷಿಕ ಅಂದರೆ 12 ತಿಂಗಳಿಗೆ ಎಷ್ಟು ರೊಕ್ಕ ಬಂದದ್ದು ಅಂತ ಹೇಳ್ಯಾರ. ಹಂಗಾರೆ 1 ತಿಂಗಳಿಗೆ ಎಷ್ಟು ಅಂದ್ರೆ ಏನು ಮಾಡ್ಬೇಕು ನಾವು? ಇಲ್ಲಿ ಭಾಗಾಕಾರ ಮಾಡಬೇಕು, 12ರಿಂದ ಭಾಗಾಕಾರ ಮಾಡಬೇಕು. ವಾರ್ಷಿಕ ಆದಾಯ ಎಷ್ಟಿದೆ? 4 ಲಕ್ಷದ, ಸ್ವಲ್ಪ ಮೇಲೆ ಬರೆದ್ಬಿಡ್ತೀನಿ ಮಕ್ಕಳೇ, 4,39,044 ರೂಪಾಯಿ. ಇದನ್ನು 12ರಿಂದ ಭಾಗಾಕಾರ ಮಾಡಿದ್ರೆ ತಿಂಗಳ ಆದಾಯ ಸಿಗುತ್ತೆ ನಮಗೆ. ಸೊ 12 3 36. ಉತ್ತರ ಸಿಗ್ತಾ? ಓಹೋ, ಇದು ಹೋಯ್ತಲ್ಲ. ಇದಂತೂ ಬರೋಕ್ಕೆ ಸಾಧ್ಯ ಇಲ್ಲ, 3ರಿಂದ ಶುರು ಆಗ್ತಿದೆ. ಇದೇ ಎಲಿಮಿನೇಟ್. ಓಕೆ, ಶೇಷ ಏನು ಬರುತ್ತೆ ಮಕ್ಕಳೇ? 7 ಬರುತ್ತೆ. ಓಕೆ, ಗುಡ್. 9 ಕೆಳ ಬಂತು. 12 6 72, ಶೇಷ 7 ಬರುತ್ತೆ. 0 ಕೆಳ ಬಂತು. 12 5 60, ಶೇಷ 10 ಬರುತ್ತೆ. 4 ಕೆಳ ಬಂತು. 12 8 96, ಶೇಷ ಏನು ಬರುತ್ತೆ ಮಕ್ಕಳೇ? 8. ಶೇಷ 8 ಬರುತ್ತಲ್ವಾ? ಕರೆಕ್ಟ್ರಾ? ಶೇಷ 8 ಬರುತ್ತಾ? ಓಕೆ, ಗುಡ್. 4 ಕೆಳ ಬರುತ್ತೆ. ಇದು ಬಂತಾ? ಇಲ್ಲೆಲ್ಲ ರಿವ್ಯೂ ಅದು 3 6 5 8 ಇಲ್ಲ. 3 6 5 8 ಇಲ್ಲಿ ಮಾತ್ರ ಇದೆ, ಇಲ್ಲಿ ಮಾತ್ರ ಇಲ್ಲ. ಸೊ ನಂತರ ಏನು ಮಾಡ್ತೀವಿ? 12 7 84, ಶೇಷ 0. ಮಿಸ್ ರೀ, ನಾನು ಮಿಸ್ ಅಲ್ರಿ, ಸರ್ ಅದೇನು ರೀ. ಮಾರ್ಕ್ಸ್ ಸಿಗಲ್ಲ ಅಷ್ಟೇ. ಇರಲಿ, ಮಾರ್ಕ್ಸ್ ಸಿಗೋದಿಲ್ಲ ಅದಕ್ಕೆ. OMR ಶೀಟಲ್ಲಿ ಮಾರ್ಕ್ ಮಾಡಲೇಬೇಕು ಯಾವ ಕಾರಣಕ್ಕೂ. ಸರಿ, ಇಲ್ಲೇನಿದೆ? ಈ ಸಂಖ್ಯೆಯನ್ನು 66ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ. ಭಾಳ ಜನ ಆಪ್ಷನ್ ಬಿ ಹಾಕಿದ್ದೀರಿ.
ಸಿ ಹಾಕಿದ್ದೀರಾ? ಸಿ ಅಂತ ಅಂದ್ರಲ್ಲ. ಹಾಂ, ಇಲ್ಲ ನೋಡ್ರಿ, 66 ಒಂದಲೇ 66, ಶೇಷ 0. 6 ಇಳಿಸ್ಕೊಂಡ್ರಿ ಸಾಕಾಗಲ್ಲ, 2 ಇಳಿಸ್ಕೊಂತೀರಿ, 0 ಕಟ್ತೀರಿ. 66 ಆರ್ಲೆ 66, ಶೇಷ 1 ಕಳಿಬೇಕು ಸರ್. ಶಿವ 6 ಓ ಏನು ಬಂತ್ರಿ? ಆಪ್ಷನ್ ಸಿ ತಪ್ಪಮ್ಮ. ಹಾಂ, 0 ಅಂದ್ರೆ ಇಷ್ಟಲ್ಲೇನಮ್ಮ ನಿಮಗೆ? ಓಕೆ, ಇದಕ್ಕೆ ಅರ್ಥ ಆಯ್ತಾ? 0 ಎಲ್ಲಿ ಕಟ್ಟಲ್ಲ ಅಂತ ಎಲ್ಲಿ ಎಡುತ್ತೀರ ಮಕ್ಕಳೇ? 0 ಕಟ್ಟಬೇಕು ತಪ್ಪದೆ. ಓಕೆ, 7 ಕುರಿಗಳ ಕೊಂಡ ಬೆಲೆ 29,400 ರೂಪಾಯಿ. ಹಾಗಾದರೆ 30 ಕುರಿಗಳನ್ನು ಕೊಂಡುಕೊಳ್ಳುವ ಬೆಲೆಯನ್ನು ಕಂಡುಹಿಡೀರಿ. 7 ಕುರಿಗೆ ನೋಡ್ರಿ, ಕುರಿ ದುಡ್ಡು ಕುರಿ ರೊಕ್ಕ. ಸೊ 7 ಕುರಿಗೆ ಎಷ್ಟಪ್ಪ ದುಡ್ಡು? 29,400. ಹಾಗಾದರೆ 30 ಕುರಿಗೆ ಎಷ್ಟಪ್ಪ ದುಡ್ಡು? ಹತ್ರ ದೂರ ನೆನಪಿದೆ? ಹತ್ರ ದೂರ. ಸೊ 7 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 29,400 ಇಂಟು 30. ಕರೆಕ್ಟಾ? ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಗುಣಿಸ್ಬಿಡ್ತೀವಿ, ಏನಾಗ್ತದೆ? 0 ಬಗ್ಗೆ ಚಿಂತೆ ಬೇಡ. 3 4 12 2 ದಶಕ 1, 3 9 27 1 28 8 ದಶಕ 2, 3 2 6 ಪ್ಲಸ್ 2 8, 3 0 3 0. ಈ 7 ಎಲ್ಲಿ ಹೋಗ್ತಾರ? ಕೆಳಗೆ ಬರ್ತಾರೆ. ಎಲ್ಲ ಕಡೆ 3 0 ಇದೆ. ಬೇಡ, ಭಾಗಕಾರ ಮಾಡಿಬಿಡೋಣ. ಕಚ್ಚಾ ಕೆಲಸ 8 8 2 3 0. ಭಾಗಕಾರ 7. ಓಕೆ 7 ಒಂದಲೇ 7, ಶೇಷ 1. 8 ಕೆಳ ಬರುತ್ತೆ, 7 2 14, ಶೇಷ 4. 2 ಕೆಳ ಬರುತ್ತೆ, 7 6 42, ಶೇಷ 0. 3 0 ಇದೆ, 3 0. ಈ 3 0 ನಾನು ಕೆಳಗೆ ಬರೀಲೇಬೇಕು, ಇಲ್ಲಾಂದರೆ ಸ್ನೇಹ ಭಾಳ ಸಿಟ್ಟಾಗ್ಬಿಡ್ತಾರೆ. 1 2 3. ಓಕೆ, ಆಪ್ಷನ್ ಡಿ. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 1,26,000. ಕ್ಲಿಯರ್ ಆಯಿತಾ? ಮುಂದೆ ಹೋಗ್ಬೋದಾ? ಚಲೋ. 56,800 800ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ 71. 710 7,100 71,000 ಎಲ್ಲ ತಪ್ಪು. ಚೆಕ್ ಮಾಡೋಣ, ಚೆಕ್ ಮಾಡಿರಿ. ಇಲ್ಲಿ ನೋಡಿ ಮಕ್ಕಳೇ, ಕೊನೆ 2 0 ಬೇಡ. ಕೊನೆ 2 0ಗೆ 2 0 ಹೋಯ್ತಿಲ್ಲ, ಮುಗೀತು. 8 7 56, ಶೇಷ 0. 8ಕ್ಕೆ 8, 8 1 8, ಶೇಷ 0. 71 ಆಪ್ಷನ್ ಕರೆಕ್ಟ್. ನನಗೆ ಗೊತ್ತು ಭಾಳ ಜನ ಇದನ್ನು ಹಾಕಿದಿರಿ. 0ಗೆ 0 ಹೋಗುತ್ತಲ್ಲಪ್ಪ, ಕೊನೆ 0ಗಳು ಮಾಯ ಆಗ್ತಾವೆ. ಓಕೆ, ನಮ್ಮ ಭೈರವಿಗೆ ಸಮಸ್ಯೆ ಇದೆ ಮಕ್ಕಳೇ. ಇರಲಿಯಪ್ಪ, 0 ಹಾಕಿ ಮಾಡ್ತೀನಿ ನೋಡ್ರಿ. ಯಾರ್ಯಾರು 0 ಪ್ರೇಯರ್ ಇದ್ದೀರಿ ಎಲ್ಲರೂ ನೋಡ್ರಿ. ಓಕೆ, 0 ಪ್ರೇಯರೇ ಕೇಳ್ತಿರುವಿರಾ? 807 5,600, 8 7 56, 2 0ಗೆ 2 0. ಕರೆಕ್ಟೇನಮ್ಮ? ಮೈನಸ್ ಮಾಡುವ, ಏನು ಬರ್ತದೆ ನೋಡಿ? 80 ಬಂತಾ? ಇಲ್ಲೊಂದು 0 ಬಂತಾ? 1 0 ಇಳಿಸ್ಕೊಂಡ್ವಿ. 800 1 800. ಉತ್ತರ ಏನು ಬಂತ್ರಪ್ಪ? ಉತ್ತರ ಏನು ಬಂತು? ಮತ್ತೆ ಅದನ್ನು ಹಾಕಿ ಮಾಡಿದಾದರೂ ಸಹ ನಿಮಗೆ 71 ಬರ್ತಮ್ಮ. ಆಯಿತಾ? 71 ಸರಿಯಾದ ಉತ್ತರ. ಆಪ್ಷನ್ನೇ ಅದಕ್ಕೆ ಸರಿಯಾದ ಉತ್ತರ.
ಕಲೇಶ. ಮುಂದಿನ ಪ್ರಶ್ನೆ. 13ರಿಂದ ಪರಿಪೂರ್ಣವಾಗಿ ಭಾಗಿಸಲ್ಪಡುವ ಮತ್ತು 14ರಿಂದ ಆರಂಭವಾಗುವ 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. ಪೃಥ್ವಿ ಮಾತಾಡಬಾರ್ದಪ್ಪ, ಹೊರಗೆ ಹೋಗ್ತೀರಿ. ಮದನ್ ನೋಡಿ, ಯಾರ್ಯಾರು ಮಾತಾಡ್ತಿದ್ದೀರ ಮಕ್ಕಳೇ, ತಪ್ಪು ಮಾಡ್ತಿದ್ದೀರಿ. ಅಂಕಗಳು ಒಂದೊಂದ್ಸರಿ ಬರ್ತಾವೆ, ಒಂದೊಂದ್ಸರಿ ಕಳ್ಕೊಂತೀರಿ. ಆಯಿತಾ? ಎಲ್ಲೆಲ್ಲಿ ಕಳ್ಕೊಂತಿದ್ದೀರಿ ದಯಮಾಡಿ ನೋಡಿ ತಿಳ್ಕೊಳ್ರಿ. ನಿಮ್ಮಲ್ಲಿ ನೀವು ಚರ್ಚೆ ಮಾಡಿದ್ರೆ ತಪ್ಪಾಗ್ತದೆ. 13ರಿಂದ ಪರಿಪೂರ್ಣವಾಗಿ ಭಾಗಿಸಲ್ಪಡುವ, ಸಾಗರ ಪಾಟೀಲ್, ಯಾವುದರಿಂದ ಭಾಗಿಸಲ್ಪಡುವ? 13ರಿಂದ. ಓಕೆ, 13ರಿಂದ ಪರಿಪೂರ್ಣವಾಗಿ ಭಾಗಿಸಲ್ಪಡುವ ಮತ್ತು 14ರಿಂದ ಆರಂಭವಾಗುವ. ಶುರು ಎಲ್ಲಿಂದ ಆಗುತ್ತಂತೆ? 14ರಿಂದ. 14ರಿಂದ ಶುರು ಆಗ್ಬೇಕಂಥದ್ದು. 14ರಿಂದ ಆರಂಭವಾಗುವ 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. ಇದು ಎಷ್ಟು? ಇದು 14ರಿಂದ ಶುರು ಆಗುತ್ತಂತಿದು. 14ರಿಂದ ಶುರು ಆಗುತ್ತೆ. ಆದರೆ ಇದು ಎಷ್ಟು ಅಂಕಿಗಳ ಚಿಕ್ಕ ಸಂಖ್ಯೆ? 1 2 ಆಲ್ರೆಡಿ ಮುಗಿದು ಬಿಟ್ಟದವ. ಇನ್ನು 3 ಬರಬೇಕು. ಚಿಕ್ಕ ಸಂಖ್ಯೆ ಅಂದರೆ ಏನು ಹಾಕ್ಬಿಡೋಣ? 0 ಹಾಕ್ಬಿಡೋಣ. ಚಿಕ್ಕ ಸಂಖ್ಯೆ ಅಂದರೆ ಏನು ಮಾಡೋಣ? 0 ಹಾಕ್ಬಿಡೋಣ. ಆಪ್ಷನ್ ಬಿ ಅಂತ ಹಾಕ್ಬಿಡ್ತಾರೆ ಭಾಳ ಮಂದಿ. ತಪ್ಪು. ಇದು 13ರಿಂದ ಭಾಗ ಆಗುತ್ತಾ? ಚೆಕ್ ಗೊತ್ತಿಲ್ಲ ನಮಗೆ, ಚೆಕ್ ಮಾಡ್ಬೇಕಲ್ವಾ? 13ರಿಂದ ಚೆಕ್ ಮಾಡೋಣ. 13ರಿಂದ ಪರಿಶೀಲಿಸೋಣ. ಇಲ್ಲಿ ಬರಿತೀನಿ ನೋಡಿ, ಇಲ್ಲಿ ಜಾಗ ಸಾಕಾಗುತ್ತೆ. 13ರಿಂದ ಭಾಗಾಕಾರ ಮಾಡಿ ನೋಡ್ಬೇಕು ಮಕ್ಕಳೇ. 13 ಒಂದಲೇ 13, ಶೇಷ ಏನು ಬರುತ್ತೆ? 1, 0 ಕೆಳ ಬರುತ್ತೆ. ಸಾಕಾಗುತ್ತಾ? 2 ಅಂಕಿ ಜೊತೆಗೆ ಬಂದರೆ ಏನಾಗುತ್ತೆ? 0 ಕಟ್ತೀರಿ. 13 7 91, ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ ಏನು ಬರುತ್ತೆ ಮಕ್ಕಳೇ? 9. ಹೌದಲ್ವಾ? 100ರಲ್ಲಿ 91 ಹೋದರೆ 9 ಬರುತ್ತೆ. ಸೊ ಓ, ಖುಷಿ ಆಯ್ತರ? ಹೆಂಗೆ ರೀ? ನಾವು ಹಾಕ್ಲಿದ್ರೆ ಏನಾರು ವ್ಯತ್ಯಾಸ ಆಕತ್ರಿ? 0 ಹಾಕ್ಲಿಲ್ಲಪ್ಪ ನಾನು. ಹೊಸದನ್ನು ಸ್ವೀಕರಿಸ್ಬೇಕು. ಹೊಸ ಪದ್ಧತಿನೂ ಸ್ವಲ್ಪ ನೋಡಬೇಕು, ತಪ್ಪೇನಿಲ್ಲ. ಪ್ರಶ್ನಿಸಬೇಕು. ಯಾವುದಾದ್ರೂ ಹೊಸದು ಬಂತಂದರೆ ಗಂಭೀರವಾಗಿ ಚರ್ಚೆ ಮಾಡಬೇಕು, ವಿಶ್ಲೇಷಿಸಬೇಕು. ಆದರೆ ನೀವು ಸ್ವೀಕರಿಸೋಕ್ಕೆ ತಯಾರಿಲ್ಲ ಅಂದರೆ, ನಿಮ್ಮ ಹಳೆ ಟೀಚರ್ ಹೇಳ್ಕೊಟ್ಬಿಟ್ಟಾರಲ್ಲ 0 ಆಗ್ಬೇಕಂತ, ನಾನು ಅಕಸ್ಮಾತ್ 0 ಹಾಕಲಿಲ್ಲಪ್ಪ, ಏನಾಗ್ತದೆ? ಲೆಕ್ಕ ತಪ್ಪಾಕತ್ರಿ. ನಮಗೆ ಬೇಕಾಗಿರೋದೇನು ರೀ? ಇದು ತಾನ್ರಿ ಭಾಗಲಪ್ತ. ಇದು 0 ಬೇಕ್ರಿ. ಇವೆಲ್ಲ ನಾನು ಇನ್ನೂ ಕೊಡ್ಲೇಬೇಕ್ರಿ. 0 ಬೇಕ್ರಾ? ಬರ್ರಿ, ಇನ್ನೂ ಬೇಕ್ರಿ. ಎಷ್ಟು ಬೇಕು ಹೇಳ್ರಿ? 0 ಕೊಡ್ತೀನಿ. ಈ ಕಡೆ ಬದಿಗೆ ಅದೆಷ್ಟು 0 ಆದರೂ ಏನಾರು ಅದಕ್ಕೆ ಬೆಲೆ ಐತ್ರಿ? ಮೌಲ್ಯ ಐತ್ರಿ ಅದಕ್ಕೆ? ಹಾಂ, ಇನ್ನೂ 4 ಹುಡ್ರನ್ನ ಕರೆಸ್ಬೇಕಾರೆ ಆದ್ರೆ ಅವ್ರ ಕೈಯಲ್ಲೂ ಮಾಡಿಸ್ತೀನಿ 0 ಬೇಕಾರೆ ನಾನು. ಏನ್ರಿ ಸ್ನೇಹ? 0 ಪ್ರಿಯರೇ? ಸೊಳ್ಳೆ ಪ್ರಿಯರಲ್ಲ, 0 ಪ್ರಿಯರು. ಹಾಂ, ಸೊಳ್ಳೆ ಯಾರಿಗೂ ಇಷ್ಟ ಆಗೋದಿಲ್ಲ, ಒಬ್ರಿಗೆ ಇಷ್ಟ ಸೊಳ್ಳೆ. ಏನೋ ಚೀನಾ ಅಲ್ಲಪ್ಪ, ಕಪ್ಪೆಗೆ ಸೊಳ್ಳೆ ಭಾಳ ಇಷ್ಟ, ಪಲ್ಲಿಗೆ ಭಾಳ ಇಷ್ಟ, ಹಬ್ಬೆಗೆ ಭಾಳ ಇಷ್ಟ. ಮತ್ತು ಪಲ್ಲಿ ಅಂದರೆ ಹಲ್ಲಿ ಅಂದರೆ ಪಲ್ಲಿ. ಆಮೇಲೆ ಒಂದು ದೇಶ ಇದೆ ಮಕ್ಕಳು, ಆಫ್ರಿಕಾದಲ್ಲಿ ಜನ ಸೊಳ್ಳೆನ ಪೇಡದ ಥರ ತಿಂತಾರೆ. ಆಮೇಲೆ ತೋರಿಸ್ತೀನಿ ನಿಮಗೆ. ಒಂದು ಜಾಗ ಇದೆ, ಮೇ ಬಿ ಉಗಾಂಡ ಅಥವಾ ಬುರುಂಡಿ ಇರಬೇಕು ಜಾಗದ ಹೆಸರು. ಅಲ್ಲಿ ಸೊಳ್ಳೆನ ಈಗ ಹೆಂಗೆ ನೀವು ಆಲೂ ಟಿಕ್ಕಿ ಅಂತಾರೆ, ಆಲೂ ಟಿಕ್ಕಿ ಕೇಳಿರಿ? ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದನ್ನ ಈ ಥರ ಒಂಥರ ಸಣ್ಣದೊಂದು ಮಾಡಿಬಿಟ್ಟು, ಈ ಥರ ಬಿಲ್ಲೆ ಥರ ಮಾಡಿಬಿಟ್ಟು ಅದನ್ನು ಎಣ್ಣೆ ಇದ್ರ ಬಾಣಲಿ ಮೇಲಿಟ್ಟು ಚಾಟೆಲ್ಲ ಹಾಕ್ಕೊಡ್ತಾರೆ. ಆ ಥರ ಸೊಳ್ಳೆದು ಈ ಥರ ಪೇಡದ ಥರ ಮಾಡಿಬಿಟ್ಟು ಅದನ್ನು ಹಂಚ ಮೇಲೆ ಕಾಯಿಸಿ ಉಪ್ಪು ಖಾರ ಹಾಕ್ಕೊಂಡು. ಓಕೆ, ವಾಂತಿ ಯಾರು ಮಾಡಬೇಡ್ರಿ. ಹಾಂ, ಬರ್ರಿ. 0 ಮೇಡಮ್ ಇಲ್ಲಿ ನೋಡ್ರಿ, ಇದು 100ರಲ್ಲಿ 91 ಹೋದರೆ 9. ಈ ಕಡೆ ನಾನು 0 ಬರೀಲಿಲ್ಲ, ಏನೂ ಆಗಲ್ಲಮ್ಮ, ಏನೂ ಆಗಲ್ಲ. ಆಯಿತಾ? 0 ಬರೀತೀನಿ. ಈಗ ಇಲ್ಲಿ 0 ಬರಿಬೇಕು, ಮತ್ತೆ ಅದನ್ನು ಬಿಡೋ ಆಗಿಲ್ಲ. 13
13 13 ಎಲ್ಲ ಸೊಳ್ಳೆ ಅಲ್ಲೇ ನೋಡ್ತಿದ್ದೀರಾ? ಸೊಳ್ಳೆಗಳ ಬಗ್ಗೆ ಚಿಂತೆ ಬಿಟ್ಟು ಬಂದಿಲ್ಲ ನೀವೇನು ವಾಪಸ್. 13 ಥ್ಯಾಂಕ್ ಯು. 13 ಆರ್ಲೆ ಶೇಷ 12. ಶೇಷ 12 ಬರ್ತದೆ. ಬಾಯಿ ತೆಗಿಬೇಡಮ್ಮ. ನೋಡಿ ಇಲ್ಲಿ 78. 90ರಲ್ಲಿ 78 ತೆಗಿಬೇಕಾ? 90ರಲ್ಲಿ 78 ಕಳಿಬೇಕು. ಹೌದಾ? ಇದು ಸಾಕಾಗಲ್ಲಲ್ವಾ? ಇಲ್ಲಿಂದ ಇವರಿಂದ ಒಂದು ಅಂತೀರಿ 10 ಆಗುತ್ತೆ. 10ರಲ್ಲಿ 8 ಹೋದ್ರೆ 2, 8ರಲ್ಲಿ ಹೊರಡಿದ್ರೆ ಬಂತು 12 ಬಂತಲ್ವಾ? ನಾನು ಮನ್ಸಲ್ಲಿ ಮಾಡಿದೆ ಅಷ್ಟೇ. ಆಯಿತಾ? ಇದಕ್ಕೆ ನೋಡ್ರಿ, ಇದು ನಿಶೇಷವಾಗಿ ಭಾಗ ಆಗಬೇಕಿತ್ತಂದರೆ ಮಕ್ಕಳೇ, ಈ ಸಂಖ್ಯೆ ನಿಶೇಷವಾಗಿ ಭಾಗ ಆಗಬೇಕಿತ್ತಂದರೆ ಯಾವ ಸಂಖ್ಯೆ? 14ರಿಂದ ಆರಂಭವಾಗುವ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ನಿಶೇಷವಾಗಿ ಭಾಗವಾಗಬೇಕಿತ್ತಂದರೆ ಇನ್ನೊಂದು ಸಿಕ್ಕಿದ್ರೆ 13 ಆಗ್ಬಿಡ್ತಿತ್ತ. ಹೌದಾ? ಇನ್ನೊಂದು ಇದ್ದಿದ್ರೆ 13 ಆಗ್ಬಿಡ್ತಿತ್ತು. ಅದು ನಿಶೇಷವಾಗಿ ಭಾಗ ಆಗ್ತಿತ್ತ. 12ಕ್ಕೆ 1 ಸೇರಿಸಿದ್ರೆ 13 ಆಗುತ್ತಿಲ್ಲ. ಸೊ ಭಾಗ ಆಗ್ತಿತ್ತು ಅವಾಗ. ಇನ್ನು ಒಂದು ಬೇಕು ನಮಗೆ 14ರಿಂದ ಆರಂಭವಾಗುವ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 14,000. ಅದು ನಿಶೇಷವಾಗಿ 13ರಿಂದ ಬಾಧ್ಯತೆಯನ್ನು ಹೊಂದಬೇಕು ಅಂದರೆ ಅದಕ್ಕೆ ಇನ್ನೊಂದು ಬೇಕು. ಆವಾಗ ನಮಗೆ ಸಿಗುವ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ಅದರಲ್ಲೂ 14ರಿಂದ ಆರಂಭವಾಗುವ 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅದು 14,001. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮರ್ತೋಗಿದೆ, ದೇಶದ ಹೆಸರು ಮರ್ತೋಗಿದೆ ನನಗೆ, ಯಾವ ದೇಶದಲ್ಲಿ ಅದನ್ನು ಸೊಳ್ಳೆ ತಿಂತಾರಂತ. ಬಟ್ ಆಫ್ರಿಕಾ ಖಂಡದಲ್ಲೇ ಇದೆ ಅದು. ಎಕ್ಸಾಕ್ಟ್ಲಿ ಸೌತ್ ಆಫ್ರಿಕಾನ, ಉಗಾಂಡನ, ಬುರುಂಡಿನ ಗೊತ್ತಿಲ್ಲ. ಅಯ್ಯೋ, ಚೀನಾದಲ್ಲಿ ವಿಚಿತ್ರ ತಿಂತಾರೆ. ಹಾವು, ಅಲ್ಲಿ ಕಪ್ಪೆ, ಇನ್ನು ಆಸ್ಟ್ರೇಲಿಯಾದ ಕಡೆಯಲ್ಲೆಲ್ಲ ಮೊಸಳೆ, ಅದನ್ನೆಲ್ಲ ತಿಂತಾರೆ. ಅಯ್ಯೋ, ಟೇಬಲ್ ಮೇಲೆ ಹಂಗೆ ಇಟ್ಟಿರ್ತಾರಮ್ಮ ದೊಡ್ಡದು. ಡೈನಿಂಗ್ ಟೇಬಲಲ್ಲಿ ಮಧ್ಯದಲ್ಲಿ ಮೊಸಳೆ ಬಿದ್ದಿರ್ತದೆ. ಅದನ್ನ ಎಲ್ಲರೂ ಚಾಕುದಲ್ಲಿ ಕೊಯ್ಕೊಂಡು ತಿಂತಾ ಇರ್ತಾರೆ. ಬದುಕಿರೋದಲ್ಲಪ್ಪ. ಅಯ್ಯೋ. ಎನಿವೇಸ್ ಅಯ್ಯೋ, ಸಾಕು. ಇಲ್ಲಿ ನಾವು ಈಗ ಲೆಕ್ಕ ತಿನ್ನೋಣ ಬನ್ನಿ. 14ನೇ ಲೆಕ್ಕ ನೋಡಿ ಮಕ್ಕಳೇ. 14ರ ಮೊದಲ 5 ಗುಣಕಗಳ ಮೊತ್ತವನ್ನು 7ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ. 14ರ ಮೊದಲ 5 ಗುಣಕಗಳು ಯಾವ್ಯಾವು? 14ರ ಮೊದಲ 5 ಗುಣಕಗಳು ಇವೆ ಅಲ್ವೇ ಮಕ್ಕಳೇ? ಇದರ ಮೊತ್ತ ಏನಾಗುತ್ತೆ ಮಕ್ಕಳೇ? 4, 8, 12, 14, 20, 0.2, 3, 5, 9, 5, 14, 7, 21, 210 ಬರುತ್ತೆ. ಆಪ್ಷನ್ ತಪ್ಪು. ಇದರ ಮೊತ್ತವನ್ನು ಏನು ಮಾಡಬೇಕು? ಮೊತ್ತವನ್ನು 7ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ. 7ರಿಂದ ಭಾಗಿಸಿಲ್ಲಲ್ರಿ ನೀವಿನ್ನು. 210ನ್ನ 7ರಿಂದ ಭಾಗಿಸಿದ್ರೆ ಏನು ಬರುತ್ತೆ ರೀ? 7 3 21, ಶೇಷ 0. ಈ 1 0ಗೆ ಇನ್ನೊಂದು 0. ಆಪ್ಷನ್ ಎ. ಭಾಳ ಜನ 21 ಹಾಕಿರ್ತಾರೆ. ಆಪ್ಷನ್ ಎ ಕರೆಕ್ಟ್ ಆದ ಉತ್ತರ. ನನಗೆ ಗೊತ್ತು ನೋಡ್ರಿ ಮಕ್ಕಳೇ, ಈ ಆಪ್ಷನ್ಸ್ ಅದರಲ್ಲೂ ನವೋದಯ ಪ್ರವೇಶ ಪರೀಕ್ಷೆ, ಸೈನಿಕ ಪ್ರವೇಶ ಪರೀಕ್ಷೆಯಲ್ಲಿ ಗಣಿತದ ಪ್ರಾಮುಖ್ಯತೆ ಬಹಳ ಇದೆ. ಗಣಿತದಲ್ಲಿ ಭಾಳಷ್ಟು ಮಕ್ಕಳು ಕಡಿಮೆ ಮಾರ್ಕ್ಸ್ ಯಾಕೆ ತೆಗಿತಾರೆ ಅಂದರೆ ಅಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಆಪ್ಷನ್ ಯಾವ ರೀತಿ ಕೊಟ್ಟಿರ್ತಾರೆ? ಈ ಲೆಕ್ಕದ 1 ಹಂತ, 2ನೇ ಹಂತ, 3ನೇ ಹಂತದಲ್ಲಿ ಬರುವ ಉತ್ತರಗಳಿರ್ತಾವಲ್ಲ ಅದನ್ನು ಕೊಟ್ಟಿರ್ತಾರೆ. ದಯಮಾಡಿ ಪ್ರಶ್ನೆನೇ 2 ಸರಿ ಓದ್ಕೊಳ್ರಿ. ಪ್ರಶ್ನೆ ಉದ್ದ ಆಯ್ತಪ್ಪ ಅನಿಸ್ತಾರೆ ಸಾಕು, 2 ಸರಿ ಓದ್ಕೊಂಡು ಆಮೇಲೆ ಮಾಡಬೇಕು. ಇಲ್ಲಾಂದರೆ ಅವಸರ ಮಾಡಿಬಿಡ್ತೀರಿ, 210 ಅಂತ ಹಾಕ್ಬಿಡ್ತೀರಿ ಭಾಳ ಜನ. ಈ ತಪ್ಪನ್ನು ಮತ್ತೆ ಮಾಡಬೇಡ್ರಿ ಮದನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಲೋ. ಒಂದು ಸಂಖ್ಯೆಯನ್ನು 108ರಿಂದ ಭಾಗಿಸಿದಾಗ 29ಅನ್ನು ಭಾಗಲಬ್ಧವಾಗಿಯೂ 24ಅನ್ನು ಶೇಷವಾಗಿಯೂ ನೀಡುತ್ತದೆ. ಈ ಸಂಖ್ಯೆ ಯಾವುದು? ಒಂದು ಸಂಖ್ಯೆ ಇದೆ. ಆ ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ಭಾಗಿಸ್ತಿದ್ದೀವಿ? 108ರಿಂದ ಭಾಗಿಸ್ತಿದ್ದೀವಿ. 108ರಿಂದ ಭಾಗಿಸಿದ್ರೆ 29 ಭಾಗಲಬ್ಧ ಬರ್ತಾಯಿದೆ ಅಂತೆ. ಶೇಷ ಏನು ಬರ್ತಿದೆ? 24 ಬರ್ತಿದೆ ಅಂದರೆ 24 ಬರ್ತಿದೆ ಅಂತೆ. ಆ ಸಂಖ್ಯೆ ಯಾವುದು? ಇದಕ್ಕೆ ಏನಂತೀವಿ ಈ ಜಾಗಕ್ಕೆ? ಭಾಜ್ಯ. ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ.
ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ನೆನಪಿರಲಿ. ನೆನಪಿರಲಿ ದಯಮಾಡಿ, ಮರಿಬೇಡ್ರಿ ಮಕ್ಕಳೇ, ಮರಿಬೇಡ್ರಿ ಆಯಿತಾ. ಸೊ ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ನಾವು ಕಂಡುಹಿಡಬೇಕಾಗಿದ್ದು ಭಾಜ್ಯ ಕಂಡುಹಿಡಬೇಕಾಗಿತ್ತಲ್ವಾ? ರೈಟ್. ಸೊ ನೆನಪಿದೆ, ಭಾಜ್ಯ ಇಸ್ ಈಕ್ವಲ್ ಟು ಅಕ್ಷರಗಳು ದುಂಡುಗಾಗ್ತಿಲ್ಲ, ಬೈಬೇಡ್ರಿ. ಭಾಜಕ ಎಷ್ಟಿದೆ? 108, ಭಾಗಲಬ್ಧ 29, ಶೇಷ 24. ಇದನ್ನು ಮಾಡಿದ್ದೀರಿ? 29 8 ಮಕ್ಕಳೇ 232ಕ್ಕೆ 32 ನಾನು ನೇರ ಬರೆದು ಬಿಡ್ತೀನಿ, 0 ಇರೋದಕ್ಕೆ. ದಶಕ 2 ಇಲ್ಲಿ ಉಳಿಸ್ತೇನೆ. ಸೊ 29 ಅಂದರೆ 29, 29 + 2 31. ಇದಕ್ಕಿನ್ನೂ ಶೇಷ 24 ಕೂಡಿಸ್ಬೇಕು ನಾನು. ಅಲ್ಲಿ ಕೂಡಿಸಿದ್ರೆ 3 1 5 6 ಬರುತ್ತೆ. ಆಪ್ಷನ್ ಏನ್ರಿ ಶಶಾಂಕ 4 ಕಣ್ಣು ಇಟ್ಕೊಂಡಿರ? ಹಾಂ, 4 ಕಣ್ಣಿದ್ರು ತಪ್ಪು ಹೇಳ್ತೀರಲ್ರಿ. ಆಪ್ಷನ್ ಬಿ. ಓಕೆ ಪಟೇಲ್, ನೆಕ್ಸ್ಟ್ ಕ್ವಶನಿಗೆ ಹೋಗ್ಬೋದಾ? ಅರ್ಥ ಆಯ್ತರಪ್ಪ ಇದು ಎಲ್ಲರಿಗೂ? ಎಲ್ಲರೂ ಮುಂದಿನ ಪ್ರಶ್ನೆ. ಹಾಂ, ಇದನ್ನು 18ರಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧ ಈ ಥರ ಲೆಕ್ಕನ ನಾವು ತರಗತಿಯಲ್ಲಿ ಮಾಡಿಸಿದ್ದೀವಿ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ವಿಭಾಗದಲ್ಲಿ ಈ ಪ್ರಶ್ನೆ ಇದೆ, ನೀವು ನೋಡಿದಿರ ಇಲ್ವಾ? 18 1 18ಕ್ಕೆ 8 ದಶಕ 1, 18 0 0 + 1 1, 18 ಮತ್ತೆ ಸೇಮ್ ಆಗುತ್ತಲ್ವಾ? ಮತ್ತೆ ಅದೇ ಬರುತ್ತಲ್ವಾ? 18 1 18ಕ್ಕೆ 8 ದಶಕ 1, 18 0 0 + 1 1, 18 1 18. ನೋಡ್ರಿ, ಅದೇ ಬಂತಲ್ವಾ? ಆಪ್ಷನ್ ಯಾರ್ಯಾರಿಗೆ ಸೊನ್ನೆಗಳ ಗೊಂದಲ ಅದಾವೆ ಅವರಿಗೆಲ್ಲ ಸಮಸ್ಯೆ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳು, 2500 ಪಡೆಯಲು 37 ಮತ್ತು 73 ಗುಣಲಬ್ಧದಲ್ಲಿ ಎಷ್ಟನ್ನು ಕಳೆಯಬೇಕು? ಏನನ್ನು ಪಡೀಲಿಕ್ಕೆ? 2500 ಪಡಿಬೇಕಂತೆ. 2500 ಪಡಿಬೇಕು ಅಂದರೆ ಪಡಿಬೇಕಂದ್ರೆ ಕರೆಕ್ಟಾ? ಇದನ್ನು ಪಡೆಯಲು 37 ಮತ್ತು 73 ಗುಣಲಬ್ಧಕ್ಕೆ ನೋಡ್ರಿ, 37 ಮತ್ತು 73 ಗುಣಲಬ್ಧ ಅಂದರೆ ಇದೆ ತಾನೆ, ಗುಣಕಾರ. ಈ ಗುಣಲಬ್ಧಕ್ಕೆ ಎಷ್ಟನ್ನು ಕಳೆಯಬೇಕು? ಎಕ್ಸನ್ನು ಕಳೆಯಬೇಕು. ಕ್ಲಾಸಲ್ಲಿ ಮಾಡಿದ್ವಿ, ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಕ್ಲಾಸಲ್ಲಿ ಮಾಡಿದ್ವಿ ಮಕ್ಕಳೇ. 2500 ಪಡೆಯಲು 37 ಮತ್ತು 73 ಗುಣಲಬ್ಧದಿಂದ ಎಷ್ಟನ್ನು ಎಕ್ಸನ್ನು ಕಳಿಬೇಕು ಅಷ್ಟೇ. ಎಷ್ಟನ್ನು ಗೊತ್ತಿಲ್ಲ ನಮಗೆ, ಎಕ್ಸನ್ನು ಕಳಿಬೇಕು. ಗುಣಕಾರ ಮೊದಲು ಮಾಡೋಣ. 3 7 21 ದಶಕ 2, 3 3 9 2 11. ಆ್ಯಕ್ಚುಲಿ ಇದಕ್ಕೊಂದು ಶಾರ್ಟ್ ಕಟ್ ಇದೆ, ಇದನ್ನು ಜಲ್ದಿ ಮಾಡೋಕ್ಕೊಂದು ಶಾರ್ಟ್ ಕಟ್ ಇದೆ, ವೇದಿಕ್ ಮ್ಯಾಥ್ಸಲ್ಲಿ ಬರುತ್ತದು, ಅದನ್ನೇ ಮುಂದಿನ ಪಾಠದಲ್ಲಿ ಹೇಳ್ಕೊಡ್ತೀನಿ. 7 3 7 7 49 9 ದಶಕ 4, 7 3 21 + 4 25. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ, ಇದು ಕಚ್ಚಾ ಕೆಲಸ ಆಗಬೇಕಿತ್ತಲ್ರಿ, ಮಾಡಿಬಿಟ್ಟಿದ್ದೀನಿ. ನನಗೆ ನೆನಪಿದೆ 2701 ಬರ್ತಾಯಿದೆ. 2701 ಸುಮ್ಮನಿರಪ್ಪ, ಗೌತಮ್ ಮರ್ತೋಗುತ್ತೆ ಈಗ. 2701 - x = 2500. ಈ ಎಕ್ಸ್ನ ಏನು ಮಾಡ್ಬೇಕು ನಾವು? ಅಲ್ಲ, ಮೈನಸ್ ಇದೆ, ಎಕ್ಸಿಗೆ ಮೈನಸ್ ಇದೆ. ಮೈನಸ್ ಇದ್ದಾಗ ಏನು ಮಾಡ್ತೇವೆ? ಪ್ಲಸ್ ಮಾಡ್ತೀವಿ. ಪ್ಲಸ್ ಮಾಡ್ಬೇಕಂದ್ರೆ ಎಲ್ಲಿ ಕಳಿಸೋಣ? ಆ ಕಡೆ ಕಳಿಸೋಣ. ಸೊ ಏನಾಗುತ್ತೆ ಮಕ್ಕಳೇ, 2701 = 2500 ಪ್ಲಸ್ ಎಕ್ಸ್ ಆಗುತ್ತೆ. ಎಕ್ಸ್ ಇಂಗ್ಲೀಷ್ ಅಕ್ಷರ, ಪ್ಲಸ್ ಆದಮೇಲೆ ಏನು ಮಾಡಬೇಕು? ಒಂಟಿ ಮಾಡಬೇಕಂದ್ರೆ ಇದೆಲ್ಲಿ ಬರುತ್ತೆ? ಈ ಕಡೆ ಬರುತ್ತೆ. 2701 - 2500 ಆಗುತ್ತೆ. ಒಪ್ತೀರಾ? = ಎಕ್ಸ್. ಇದು ಈ ಕಡೆ ಬಂತಲ್ಲ, ಎಕ್ಸ್ 20 ಆಯ್ತು. ಈಗ 2500 ಈ ಕಡೆ ಬಂದಾಗ ಪ್ಲಸ್ ಇತ್ತದಕ್ಕೆ, ಅದು ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಈಗ ಕಳಿಬೇಕು. ಎಕ್ಸ್ 20 ಆದ ತಕ್ಷಣ ಒಂದು ಲೆಕ್ಕ ಸಿಗುತ್ತೆ. 2701 2500 ಕಳೆದ್ರೆ ಎಷ್ಟಾಗುತ್ತೆ?
2701ರಲ್ಲಿ 2500 ಕಳೆದ್ರೆ ಏನಾಗುತ್ತೆ ಮಕ್ಕಳೇ? 201. ನಮ್ಮ ಉತ್ತರ ಕನ್ನಡದ ಮಕ್ಕಳಿಗೆ 200 ಅಂದರೆ ಅರ್ಥ ಆಗಲ್ಲ. 200 ಅನ್ನಂಗಿಲ್ಲ 200, 300 ಅನ್ನಂಗಿಲ್ಲ 300, 400 ಅನ್ನಂಗಿಲ್ಲ 400. ಅವರಿಗೆ ನೋಡ್ರಿ, ಉತ್ತರ ಕರ್ನಾಟಕದ ಮಕ್ಕಳಿಗೆ ನಾವು 500 ಅನ್ನಂಗಿಲ್ಲ 500. ಬಿಡಿ ಬಿಡಿಯಾಗಿ ಹೇಳ್ತಾರೆ ಅವ್ರು ಹೇಳೋದು ಚೆನ್ನಾಗಿ ಅನ್ಸುತ್ತೆ ನಮಗೆ. ಎನಿವೇಸ್, ಇರಲಿ ತಪ್ಪಾದರೆ ಚಿಂತೆ ಇಲ್ಲ, ಸರಿ ಮಾಡ್ಕೊಬೇಕು ನಾವು. ಮುಂದಿನ ಪ್ರಶ್ನೆ ಹೋಗ್ಬೋದ್ರಾ? ಮುಂದಿನ ಪ್ರಶ್ನೆಗೆ ಚಲೋ. 1200 ಪಡೆಯಲು 37 ಮತ್ತು 30ರ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಬೇಕು? 1200 ಪಡೆಯಲು 1200 ಪಡೆಯಲು ಈಸ್ ಈಕ್ವಲ್ ಟು ಪಡೆಯಲು ಅಂದರೆ ಮೊತ್ತ ಅಂದರೆ ಸಂಕಲನ, ವ್ಯತ್ಯಾಸ ಅಂದರೆ ವ್ಯವಕಲನ. ಯಾರು ಹೆಚ್ಚು ಯಾರು ಕಡಿಮೆ ಅಂದರೆ ವ್ಯವಕಲನ, ವ್ಯತ್ಯಾಸ. ಹೌನ್ರಿ, ವ್ಯತ್ಯಾಸ. ಸೊ ಪಡೆಯಲು ಅಂದ ತಕ್ಷಣ ಗೊತ್ತಾಗಬೇಕು ನಿಮಗೆ. 1200 ಪಡಿಬೇಕಂದ್ರೆ ಅದಕ್ಕೆ ಈಸ್ ಈಕ್ವಲ್ ಟು ಹಾಕಬೇಕು. ಹೆಂಗೆ ಪಡಿಬೇಕು? 37 ಮತ್ತು 30ರ ಗುಣಲಬ್ಧಕ್ಕೆ, 37 ಮತ್ತು 30ರ ಈ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಬೇಕು? ಎಕ್ಸನ್ನು ಸೇರಿಸಬೇಕು. ಅಷ್ಟೇ ರೀ, ಅಷ್ಟು. ಆವಾಗಲೇ ಕಳೆದಿದ್ವಿ, ಈಗ ಕೂಡಿಸ್ತೀವಿ. ಗುಣಾಕಾರ ಮಾಡಿದ್ರೆ ಏನು ಬರ್ತೈತ್ರಿ? 0 ಬಗ್ಗೆ 3 7 ದಶಕ 2 3 3 9 2 0 ವಾಪಸ್ ಇಲ್ಲಿ ಬಂದರೆ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 1200. ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಇಂಗ್ಲೀಷ್ ಅಕ್ಷರ ಪ್ಲಸ್ ಇದ್ರೆ ಒಂಟಿ ಹಾಕ್ತಾರೆ. 1200 ಪಕ್ಕ ಯಾರು ಹೋಗ್ತಾರೆ? ಇವರು ವಿಮಾನದಲ್ಲಿ ಹೋಗ್ತಾರೆ, ಅಲ್ಲಿ ಹೋದರೆ ಮೈನಸ್ ಆಗ್ತಾರೆ, 1110 ಆಗುತ್ತೆ. ಕಚ್ಚಾ ಕೆಲಸ 1200ರಲ್ಲಿ 1100 ಕಳೆದ್ರೆ ಏನು ಬರುತ್ತೆ ಮಕ್ಕಳೇ? ತಪ್ಪ ಸರಿರ ರೀ? ಇದು ಹೋಗುತ್ತೆ, ಇದು 10 ಆಗುತ್ತೆ. 10 1 ಹೋದ್ರೆ 9 1 ಬರ್ತದೆ 0 0. ಓಕೆ, ಎಕ್ಸ್ನ ಬೆಲೆ ಏನು ಬರುತ್ತೆ ರೀ? 90 ಬರುತ್ತೆ. ಆಪ್ಷನ್ ನೀವು ಹ್ಞೂ ರೀ 1200 ಆಗ್ಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಆಪ್ಷನ್ ಎ ಹಾಕ್ಬಿಟ್ಟಿದ್ದೀನಿ ಸರ್. ಸರಿಯಾಗಿದೆ ಸರ್, ಡನ್, ಕರೆಕ್ಟ್, ರೈಟ್. ಕೊನೆ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿರಿ. ಭಾಳಷ್ಟು ಬಂತಾ? ಗೊತ್ತಾಯ್ತಾ ಇದು? ಸುಷ್ಮಿತಂಗೆ ಗೊತ್ತಾಗಿಲ್ಲ, ತಡ್ರಿ, ಸುಷ್ಮಿತಂಗೆ ಗೊತ್ತಾಗಿಲ್ಲ. ಸುಷ್ಮಿತಾ, ಇಲ್ಲಿ ನೀವು ಗಮನಿಸ್ಬೇಕಾಗಿದ್ದು ಈ ವಿಷಯ. ಇಲ್ಲಿ 18 ಇದೆ, ಇಲ್ಲಿ 8 ಇದೆ. ಇವೆರಡು ಸೇರಿ ಏನಾಗ್ತೈತೆ? ಇದು 144 ಆಯ್ತು. 18 8 144 ಹೆಂಗಾಗತ್ತೆ? 18 8 ಸಂಬಂಧ ನೋಡ್ರಿ, ಸಂಬಂಧ 18 8 144. ಅದೇ ರೀತಿ 9 ಎಷ್ಟಲೆ 18? ಚೆಕ್ ಮಾಡಿರಿ. 2 4 ಕರೆಕ್ಟ್ ಮ್ಯಾಚ್ ಆತ. ಆಪ್ಷನ್, ಥ್ಯಾಂಕ್ ಯು. ಯಾರಪ್ಪ? ಇರಲಿ. ಎನಿವೇಸ್ ಮಕ್ಕಳೇ, ಇಲ್ಲಿಗೆ ಈ ಒಂದು ವಿವರಣೆ ಮುಕ್ತಾಯಗೊಳ್ತಾ ಇದೆ. ಆನ್ಲೈನಲ್ಲಿರೋ ಮಕ್ಕಳು ಸಹ ನೀವು ಚೆನ್ನಾಗಿ ಮಾಡಿದ್ದೀರ ಅಂತ ಅಂದ್ಕೊತಿದ್ದೀನಿ. ಇನ್ನು ಅಕಸ್ಮಾತ್ ಚೆನ್ನಾಗಾಗಿಲ್ಲ ಅಂದರೆ ಈ ವಿಡಿಯೋ ಮತ್ತೊಂದು ಸರಿ ನೋಡ್ಬೋದು. ಈ ವಿಡಿಯೋದಲ್ಲಿ ಯಾವುದಾದ್ರೂ ಪ್ರಶ್ನೆ ಅರ್ಥ ಆಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ಕಳಿಸಿ ನಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ನಿಮಗೆ ಸೂಕ್ತ ಸಮಯದಲ್ಲಿ ರಿಪ್ಲೈ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಇದರೊಂದಿಗೆ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.